ಗ್ರೀಟಿಂಗ್ಸ್ ಟು ಒನ್ ಆ್ಯಂಡ್ ಆಲ್. ಸ್ನೇಹಿತರೆ, ನಾವು ಕಳೆದ ಸೆಷನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ನ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ನ ಪಡ್ಕೊಂಡು ಇವತ್ತು ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸೋಣ. ಫ್ರೆಂಡ್ಸ್, ಪ್ರೀವಿಯಸ್ ಸೆಷನಲ್ಲಿ ನಾನು ಶೇರ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ದೆ. ಆಫ್ಟರ್ ವಿಚ್ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ಯಾವ ಸಂದರ್ಭಗಳಲ್ಲಿ ಶೇರ್ಸ್ನ ವ್ಯಾಲ್ಯೂ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ತದನಂತರ we moved ahead and also learned factors that shall affect valuation of shares. ಯಾವ ಫ್ಯಾಕ್ಟರ್ಸ್ ನಮ್ಮ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಅದಾದಮೇಲೆ ಕಡೆಗೆ 4 ಇಂಪಾರ್ಟೆಂಟ್ ಮೆಥಡ್ಸ್, ನಮ್ಮ ಸಿಲೆಬಸ್ಗೆ ಬೇಕಾಗಿರುವಂತಹ 4 ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಫ್ರೆಂಡ್ಸ್, ಇವನ್ನೆಲ್ಲ ತಿಳ್ಕೊಂಡು ನಮಗೆ ಒಂದು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಬಗ್ಗೆ ಸಾಕಷ್ಟು ಕ್ಲಾರಿಟಿನ ಪಡ್ಕೊಂಡಿದ್ದೀವಿ. ಇವತ್ತು ದಿ ವೆರಿ ಫಸ್ಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಫ್ರೆಂಡ್ಸ್, ಆರ್ ವಿ ರೆಡಿ ಟು ಮೂವ್ ಅಹೆಡ್ ಅಂಡ್ ಟ್ರೈ ಟು ಲರ್ನ್ ದಿ ವೆರಿ ಫಸ್ಟ್ ಮೆಥಡ್ ವಿತ್ ರಿಗಾರ್ಡ್ ಟು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್? ದಿ ಫಸ್ಟ್ ಮೆಥಡ್ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ನೆಟ್ ಅಸೆಟ್ಸ್ ಮೆಥಡ್. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನೆಟ್ ಅಸೆಟ್ಸ್ ಮೆಥಡ್ನ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತಾನು ಕರಿತೀವಿ, ಆರ್ ನೆಟ್ ವರ್ತ್ ಮೆಥಡ್ ಅಂತಾನು ಕರಿತೀವಿ, ಆರ್ ಬುಕ್ ವ್ಯಾಲ್ಯೂ ಮೆಥಡ್ ಅಂತ ಕರೆಯೋದು ಉಂಟು. ಇಟ್ ಹ್ಯಾಸ್ ಡಿಫರೆಂಟ್ ನೇಮ್ಸ್. ಆಸ್ ಅಗೈನ್ ಐ ರಿಪೀಟ್, ನೆಟ್ ಅಸೆಟ್ಸ್ ಮೆಥಡ್, ನೆಟ್ ವರ್ತ್ ಮೆಥಡ್, ಅಥವಾ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡ್ ಆರ್ ಬುಕ್ ವ್ಯಾಲ್ಯೂ ಮೆಥಡ್ ಅಂತಾನು ಕರಿತೀವಿ. ಫ್ರೆಂಡ್ಸ್, ವಾಟ್ ಇಸ್ so special about this method? Friends, as I said, it is one of the most fascinating methods in valuation of shares. ಈ ಮೆಥಡಲ್ಲಿ ನಾವು ಒಂದು ಬೇಸಿಕ್ ಪ್ರಿಮೈಸಸ್ನ ತಿಳ್ಕೋಬೇಕಾಗತ್ತೆ. ಇದನ್ನು ಅಸಂಪ್ಷನ್ ಅಂತ ಕರಿತೀವಿ. ಈ ಮೆಥಡ್ಗೆ ಒಂದು ಬೇಸಿಕ್ ಪ್ರಿಮೈಸಸ್ ಅಥವಾ ಅಸಂಪ್ಷನ್ ಇದೆ. ಇದನ್ನು ನಾವು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ದರ್ ಇಸ್ ನೋ ಪರ್ಪಸ್ ಆಫ್ ಲರ್ನಿಂಗ್ ದಿಸ್ ಮೆಥಡ್. ಆ ಬೇಸಿಕ್ ಪ್ರಿಮೈಸ್ ಅಥವಾ ಅಸಂಪ್ಷನ್ ಏನು ಅಂತ ಈಗ ನೋಡೋಣ. ಫ್ರೆಂಡ್ಸ್, ಈ ಮೆಥಡ್ ಅಂದರೆ ನೆಟ್ ಅಸೆಟ್ಸ್ ಮೆಥಡಲ್ಲಿ ದಿ ವೆರಿ ಬೇಸಿಕ್ ಅಸಂಪ್ಷನ್ ಆರ್ ಬೇಸಿಕ್ ಪ್ರಿಮೈಸ್ ಈಸ್ ದಾಟ್ ದಿ ಕಂಪನಿ ಶಾಲ್ ಬಿ ವೌಂಡ್ ಅಪ್ ಆರ್ ಲಿಕ್ವಿಡೇಟೆಡ್. ಅಂದರೆ ಈಗ ಈ ಕ್ಷಣದಲ್ಲಿ ಈ ಕಂಪನಿ ಕ್ಲೋಸ್ ಆದರೆ, ವೈಂಡ್ ಅಪ್ ಆದರೆ, ಲಿಕ್ವಿಡೇಟ್ ಆದರೆ ಈ ಶೇರಿನ ವ್ಯಾಲ್ಯೂ ಎಷ್ಟು ಇರಬಹುದೋ ಅದನ್ನು ಕ್ಯಾಲ್ಕುಲೇಟ್ ಮಾಡೋದೇ ನೆಟ್ ಅಸೆಟ್ಸ್ ಮೆಥಡ್. Again I repeat, the entire background of this method is that if today the company is liquidated, ಅಂದರೆ ಈಗ ಈ ಕಂಪನಿ ಕ್ಲೋಸ್ ಆಗಿ ಲಿಕ್ವಿಡೇಟ್ ಆಗಿದ್ದಲ್ಲಿ ಒಂದು ಶೇರಿನ ವ್ಯಾಲ್ಯೂ ಎಷ್ಟು ಇರಬಹುದು ಅನ್ನೋದನ್ನೇ ನಾವು ನೆಟ್ ಅಸೆಟ್ಸ್ ಮೆಥಡ್ ಅಂತ ಕರಿತೀವಿ. ಫ್ರೆಂಡ್ಸ್, ಈಗ ನಮಗೆ ಗೊತ್ತಿದೆ, ಒಂದು ಕಂಪನಿ ಕ್ಲೋಸ್ ಆಗಬೇಕು ಅಂತ ಹೇಳಿದ್ರೆ 2 ಮುಖ್ಯವಾಗಿ ನಾವು ಮಾಡಬೇಕಾಗತ್ತೆ. ಒಂದು, ಅಸೆಟ್ಸ್ನ ರಿಯಲೈಸ್ ಮಾಡಬೇಕಾಗತ್ತೆ, ಲಯಬಿಲಿಟೀಸ್ನ ಪೇ ಮಾಡಬೇಕಾಗತ್ತೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ಒಂದು ಕಂಪನಿ ಲಿಕ್ವಿಡೇಟ್ ಆಗುವ ಸಂದರ್ಭಗಳಲ್ಲಿ 2 ಇಂಪಾರ್ಟೆಂಟ್ ಕೆಲಸ. ಒಂದು, ಅಸೆಟ್ಸ್ನ ಲಿಕ್ವಿಡೇಟ್ ಮಾಡ್ತೀವಿ, ಮತ್ತೊಂದು ಲಯಬಿಲಿಟೀಸ್ನ ಪೇ ಮಾಡ್ತೀವಿ. ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್ ಮೆಥಡ್. ಫ್ರೆಂಡ್ಸ್, ಈ ಬೇಸಿಕ್ ಪ್ರಿಮೈಸಸ್ನ ನಾವು ತಿಳ್ಕೊಂಡಿದ್ದೀವಿ. ಲೆಟ್ ಅಸ್ ಮೂವ್ ಅಹೆಡ್ ಆ್ಯಂಡ್ ಟ್ರೈ ಟು ಸಿ ವಾಟ್ ಆರ್ ದಿ ವೇರಿಯಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ in this particular method. Friends, ಈ ಇಡೀ ನೆಟ್ ಅಸೆಟ್ಸ್ ಮೆಥಡ್ನ ನಾನು 4 ಸ್ಟೆಪ್ಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಫ್ರೆಂಡ್ಸ್, ಇಫ್ ಯು ಕ್ಯಾನ್ ಫಾಲೋ ಮೈ ಸೆಷನ್ ಪ್ರಾಪರ್ಲಿ, ಐ ವಿಲ್ ಬೇಸಿಕಲಿ ಟ್ರೈ ಟು ಫಿಟ್ ದಿ ಎಂಟೈರ್ ಮೆಥಡ್ ಇನ್ 4 ಸ್ಟೆಪ್ಸ್. ಈ 4 ಸ್ಟೆಪ್ಸಲ್ಲಿ ಇಡೀ ಮೆಥಡ್ನ ನಾನು ಫಿಟ್ ಮಾಡ್ತೀನಿ. ನಾವು ಇಫ್ ಯು ಕ್ಯಾನ್ ಫಾಲೋ ದೀಸ್ 4 ಸ್ಟೆಪ್ಸ್, ಯು ವಿಲ್ ಹ್ಯಾವ್ ನೋ ಕನ್ಫ್ಯೂಷನ್ಸ್. ಆ 4 ಸ್ಟೆಪ್ಸ್ ಏನು ಅನ್ನೋದನ್ನು come, let us move ahead and try to learn. Friends, step 1 is calculation of market value of assets. ಈಗ ನಾನು ಆಲ್ರೆಡಿ ನಿಮಗೆ ಒಂದು ವಿಷಯ ಹೇಳಿದ್ದೆ. ಒಂದು ಕಂಪನಿ ಲಿಕ್ವಿಡೇಟ್ ಆಗಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯು ವಿಲ್ ರಿಯಲೈಸ್ ದಿ ಅಸೆಟ್ಸ್. ಫ್ರೆಂಡ್ಸ್, ಅದನ್ನೇ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟೆಪ್ 1ನಲ್ಲಿ ವಿ ವಿಲ್ ಕ್ಯಾಲ್ಕುಲೇಟ್. ಈಗ ಆ್ಯಕ್ಚುಲಿ ರಿಯಲೈಸ್ ಮಾಡ್ತಾ ಇಲ್ಲ, ಆ್ಯಕ್ಚುಲಿ ಲಿಕ್ವಿಡೇಟ್ ಮಾಡ್ತಾ ಇಲ್ಲ, ಜಸ್ಟ್ ಅಸಂಪ್ಷನ್ ಅಷ್ಟೇ. ಈಗ ಕ್ಲೋಸ್ ಆದರೆ ಎಷ್ಟಿರಬಹುದು, ಜಸ್ಟ್ ಒಂದು ಅಸಂಪ್ಷನ್. ನಾವು ಇನ್ ಸ್ಟೆಪ್ 1 ಯು ವಿಲ್ ಕ್ಯಾಲ್ಕುಲೇಟ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದಿ ಅಸೆಟ್ಸ್. ಫ್ರೆಂಡ್ಸ್, ಇಲ್ಲಿ 2 ವಿಷಯ. ಒಂದು,
ಆಲ್ ದಿ ಅಸೆಟ್ಸ್, ಮತ್ತೊಂದು ವಾಟ್ ವ್ಯಾಲ್ಯೂ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ವೆನ್ ಐ ಸೇ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದಿ ಅಸೆಟ್ಸ್, ಕೈಂಡ್ಲಿ ನೋಟ್ ಟೂ ಇಂಪಾರ್ಟೆಂಟ್ ವರ್ಡ್ಸ್. ಒಂದು ಆಲ್ ದಿ ಅಸೆಟ್ಸ್, ಮತ್ತೊಂದು ಮಾರ್ಕೆಟ್ ವ್ಯಾಲ್ಯೂ. ಎರಡು ಪ್ರಶ್ನೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಯಾವ ಅಸೆಟ್ಸ್, ಯಾವ ವ್ಯಾಲ್ಯೂ? ನಾವು ಯಾವ ಅಸೆಟ್ಸ್ಗೆ ಉತ್ತರ ಆಲ್ ದಿ ಅಸೆಟ್ಸ್, ಇನ್ಕ್ಲೂಡಿಂಗ್ ಗುಡ್ ವಿಲ್, ಇನ್ಕ್ಲೂಡಿಂಗ್ ಟ್ರೇಡ್ ಇನ್ವೆಸ್ಟ್ಮೆಂಟ್ಸ್, ಇನ್ಕ್ಲೂಡಿಂಗ್ ಆಲ್ ಅದರ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಬಟ್ ಓನ್ಲಿ ಥಿಂಗ್ ದಟ್ ಯು ವುಡ್ ಎಕ್ಸ್ಕ್ಲೂಡ್ ಇಸ್ ಫಿಕ್ಟಿಷಿಯಸ್ ಅಸೆಟ್ಸ್ ಆರ್ ಅನ್ರಿಯಲೈಸಬಲ್ ಅಸೆಟ್ಸ್. ಇದನ್ನು ರಿಯಲೈಸ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಒಂದು ಅಸೆಟ್ ಇದ್ದರೆ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಅಸೆಟ್ಸ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ವಾಟ್ ಅಸೆಟ್ಸ್ ಅಂತ ಕೇಳಿದರೆ ಆಲ್ ದಿ ಅಸೆಟ್ಸ್, ಇನ್ಕ್ಲೂಡಿಂಗ್ ಗುಡ್ ವಿಲ್, ಇನ್ಕ್ಲೂಡಿಂಗ್ ಯುವರ್ ಇಂಟ್ಯಾಂಜಿಬಲ್ ಅಸೆಟ್ಸ್, including trade investments, including non-trade investments, all the assets. But only thing that you would exclude is fictitious assets or unrealizable assets. ಅದನ್ನು ಹೊರತುಪಡಿಸಿ ಎಲ್ಲ ಅಸೆಟ್ಸ್ನ ತಗೋಬೇಕು. ವಾಟ್ ವ್ಯಾಲ್ಯೂ? ನೆಕ್ಸ್ಟ್ ಕ್ವೆಶ್ಚನ್. ಯಾವ ವ್ಯಾಲ್ಯೂ ಅಂತ ಕೇಳಿದ್ರೆ ದಿ ವ್ಯಾಲ್ಯೂ ಹ್ಯಾಸ್ ಟು ಬಿ ಮಾರ್ಕೆಟ್ ವ್ಯಾಲ್ಯೂ ಅಥವಾ ರಿಯಲೈಸಬಲ್ ವ್ಯಾಲ್ಯೂ. ಇದನ್ನು ನಾನು ಇವತ್ತು ಮಾರ್ಕೆಟಲ್ಲಿ ರಿಯಲೈಸ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಪಡ್ಕೋತೀವೋ ಆ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ದಿ ವೆರಿ ಫಸ್ಟ್ ಸ್ಟೆಪ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದಿ ಅಸೆಟ್ಸ್. ಇಲ್ಲಿ ಎಲ್ಲ ಅಸೆಟ್ಸು ತಗೋಬೇಕು, ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ತಗೋಬೇಕು. ಫ್ರೆಂಡ್ಸ್, ನಾವು ಯು ವುಡ್ ಅರೈವ್ ಅಟ್ ಒನ್ ಅಮೌಂಟ್. ಕೀಪ್ ದಿಸ್ ಅಮೌಂಟ್ ಸೇಫ್ಲಿ ಆನ್ ಒನ್ ಸೈಡ್. ಫ್ರೆಂಡ್ಸ್, ದಿ ಸೆಕೆಂಡ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಪೇಯಬಲ್ ವ್ಯಾಲ್ಯೂ ಆರ್ ಪೇಮೆಂಟ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಆಲ್ರೆಡಿ ಹೇಳಿದ್ದೆ, ರಿಯಲೈಸ್ ಇದೆ ಲಿಕ್ವಿಡೇಟ್ ಮಾಡುವಾಗ ಎರಡು ವಿಷಯ ನೀವು ನೆನಪಲ್ಲಿ ಇಟ್ಕೋಬೇಕು. ರಿಯಲೈಸೇಷನ್ ಆಫ್ ಅಸೆಟ್ಸ್ ಒಂದು, ಪೇಮೆಂಟ್ ಆಫ್ ಲಯಬಿಲಿಟೀಸ್. ಈಗ ರಿಯಲೈಸೇಷನ್ ಆಫ್ ಅಸೆಟ್ಸ್ ಬಗ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ನೋಡಿದ್ದೀವಿ. ಎರಡನೇ ಸ್ಟೆಪ್ಪಲ್ಲಿ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ವಿ ವಿಲ್ ಟ್ರೈ ಟು ಕ್ಯಾಲ್ಕುಲೇಟ್ ದಿ ಪೇಯಬಲ್ ವ್ಯಾಲ್ಯೂ ಆರ್ ಪೇಮೆಂಟ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಇಲ್ಲೂ ಎರಡು ಕ್ವೆಶ್ಚನ್. ಯಾವ ಲಯಬಿಲಿಟೀಸ್ನ ಕನ್ಸಿಡರ್ ಮಾಡಬೇಕು, ಯಾವ ವ್ಯಾಲ್ಯೂ ಅಲ್ಲಿ ಕನ್ಸಿಡರ್ ಮಾಡಬೇಕು. ವಾಟ್ ಲಯಬಿಲಿಟೀಸ್ ಮಸ್ಟ್ ಬಿ ಕನ್ಸಿಡರ್ಡ್, ಅಟ್ ವಾಟ್ ವ್ಯಾಲ್ಯೂ ದೀಸ್ ಮಸ್ಟ್ ಬಿ ಕನ್ಸಿಡರ್ಡ್ ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ಯಾವ ಲಯಬಿಲಿಟೀಸ್. ಆ ಕ್ವೆಶ್ಚನ್ಗೆ ದಿ ಆನ್ಸರ್ ಈಸ್ ದಿ ಔಟ್ಸೈಡರ್ಸ್ ಲಯಬಿಲಿಟಿ. ಹೊರಗಿನವರಿಗೆ ನಾವು ಪೇ ಮಾಡುವಂತಹ ಅಷ್ಟು ಲಯಬಿಲಿಟೀಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ವೆನ್ ಐ ಸೇ ಔಟ್ಸೈಡರ್ಸ್ ಲಯಬಿಲಿಟಿ, it includes short-term loans, long-term loans, any loans for that matter, debentures, current liabilities, so on and so forth. It is better understood if you know what to exclude. Shareholders funds na ಹೊರತುಪಡಿಸಿ ಬೇರೆ ಎಲ್ಲ ಲಯಬಿಲಿಟೀಸ್ನ ನೀವು ತಗೋಬಹುದು. ಈಗ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಲ್ಲಿ ಯಾವುದೆಲ್ಲ ಬರುತ್ತೆ? ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಇದು ಎರಡನ್ನ ಹೊರತುಪಡಿಸಿ ಬೇರೆ ಎಲ್ಲ ಲಯಬಿಲಿಟೀಸ್ನ ತಗೋಬೇಕು. ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ನಾಟ್ ಟು ಇನ್ಕ್ಲೂಡ್. ಅಗೈನ್ ಐ ರಿಪೀಟ್, ವಾಟ್ ಲಯಬಿಲಿಟೀಸ್ ಟು ಇನ್ಕ್ಲೂಡ್ ಅಂತ ಕೇಳಿದ್ರೆ ಆಲ್ ಲಯಬಿಲಿಟೀಸ್ ಎಕ್ಸ್ಕ್ಲೂಡಿಂಗ್ ಶೇರ್ ಹೋಲ್ಡರ್ಸ್ ಫಂಡ್ಸ್. ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂದರೆ ಯಾವ್ಯಾವುದು? ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಈ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಲ್ಲ ಲಯಬಿಲಿಟೀಸು ತಗೋಬೇಕು ಎಕ್ಸ್ಕ್ಲೂಡಿಂಗ್ ಶೇರ್ ಹೋಲ್ಡರ್ಸ್ ಫಂಡ್ಸ್. ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂದರೆ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇವುಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಲಯಬಿಲಿಟೀಸು ತಗೋತೀರಾ. ಮೀನಿಂಗ್ ಟು ಸೇ ಔಟ್ಸೈಡರ್ಸ್ ಲಯಬಿಲಿಟೀಸ್ನ ತಗೋತೀರಾ. ಫ್ರೆಂಡ್ಸ್, ಯಾವ ವ್ಯಾಲ್ಯೂ? ಈಗ ಅಸೆಟ್ಸ್ಗೆ ಯಾವ ರೀತಿ ರಿಯಲೈಸಬಲ್ ವ್ಯಾಲ್ಯೂ ತಗೊಂಡ್ವೋ, ಇಲ್ಲಿ ಪೇಮೆಂಟ್ ವ್ಯಾಲ್ಯೂ ಯಾವ ವ್ಯಾಲ್ಯೂ ಅಲ್ಲಿ ಇವ್ರಿಗೆ ಪೇ ಮಾಡಬೇಕಾಗುತ್ತೋ ಆ ವ್ಯಾಲ್ಯೂನ ತಗೋಬೇಕು. ಐ ವಿಲ್ ಕಾಯಿನ್ ದಿ ವರ್ಡ್ ಆಸ್ ಪೇಯಬಲ್ ವ್ಯಾಲ್ಯೂ ಆರ್ ಪೇಮೆಂಟ್ ವ್ಯಾಲ್ಯೂ ಅಂತ ನಾನು ಇದನ್ನು ಕರಿತೀನಿ. ಫ್ರೆಂಡ್ಸ್, ದಿ ಸೆಕೆಂಡ್ ಸ್ಟೆಪ್, you would be calculating total payment value of outsiders liabilities. Friends, ಸ್ಟೆಪ್ 1 ಅಲ್ಲಿ ಒಂದು ಆನ್ಸರ್ ಬಂದಿದೆ, ಅದನ್ನು ಒಂದು ಕಡೆ ಇಟ್ಕೊಂಡಿದ್ದೀವಿ. ಈಗ ಸ್ಟೆಪ್ 2 ಅಲ್ಲಿ ನಮಗೆ ಟೋಟಲ್ ಪೇಮೆಂಟ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಅಂದರೆ ಔಟ್ಸೈಡರ್ಸ್ ಲಯಬಿಲಿಟೀಸ್ ಸಿಕ್ಕಿದೆ. ಈ ಅಮೌಂಟನ್ನು ಒಂದು ಕಡೆ ಇಟ್ಕೊಳ್ಳಿ. ಲೆಟ್ ಮೀ ಕಾಲ್ ಸ್ಟೆಪ್ 1 ಅಮೌಂಟ್ ಆಸ್ ಎ and step 2 amount as B. Now in step 3, we will be calculating the net worth of the company. Friends, this is a very important aspect. In finance subjects, this is very
ಸಿಗ್ನಿಫಿಕೆಂಟ್. ಫ್ರೆಂಡ್ಸ್, ಈ ಸ್ಟೆಪ್ 3 ನೆಟ್ ವರ್ತ್ ಅಂದರೆ ಯು ವುಡ್ ಬಿ ಕ್ಯಾಲ್ಕುಲೇಟಿಂಗ್ ನೆಟ್ ಅಸೆಟ್ಸ್. ಹೌ ಡು ಯು ಕ್ಯಾಲ್ಕುಲೇಟ್ ನೆಟ್ ಅಸೆಟ್ಸ್ ಅಂತ ಕೇಳಿದ್ರೆ, ಈಗ ಸ್ಟೆಪ್ 1ನಲ್ಲಿ ಬಂದಿರುವಂಥ ಅಮೌಂಟ್ನ ಎ ಅಂತ ಕರೆದಿದ್ದೀನಿ, ಸ್ಟೆಪ್ 2ಅಲ್ಲಿ ಬಂದಿರುವಂಥ ಅಮೌಂಟ್ನ ಬಿ ಅಂತ ಕರೆದಿದ್ದೀನಿ. ನಾವು ಎ ಮೈನಸ್ ಬಿ ವುಡ್ ಬಿ ಯುವರ್ ಸ್ಟೆಪ್ 3 ಆನ್ಸರ್. ಅಂದರೆ your net assets or net worth is equal to the step 1 amount minus the step 2 amount. Let me explain it a little more briefly. The net assets available to shareholders, andre ee amount is available to all class of shareholders. Now the net worth or net assets available to equity shareholders is equal to total market value of all the assets minus total payment value of outsiders liabilities. Hope I am clear. In short, step 1 amount minus step 2 amount will give me net assets available to all class of shareholders. Friends, step 3 ಇಲ್ಲಿಗೆ ಮುಗಿಯೋದಿಲ್ಲ. ಈ ಸ್ಟೆಪ್ 3ಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೆಲಸನೂ ನಾವು ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಈ ಸ್ಟೆಪ್ 3 ಅಮೌಂಟ್ ಈಸ್ ಅವೈಲಬಲ್ ಟು ಆಲ್ ಕ್ಲಾಸ್ ಆಫ್ ಶೇರ್ ಹೋಲ್ಡರ್ಸ್. All class of shareholders andre generally in India we have only 2 class of shareholders. Of course there could be third and fourth, but generally we will stick on to only 2 class of shareholders, andre preference shareholders and equity shareholders. Friends, ee net assets available to all class of shareholders andre ee 2 class of shareholders ge neevu division nu ee step alle ಮಾಡಬೇಕಾಗುತ್ತೆ. ಈಗ ಸ್ಟೆಪ್ 3ಯಲ್ಲಿ ಪ್ರೈಮರಿಲಿ ನಮಗೊಂದು ಅಮೌಂಟ್ ಸಿಕ್ಕಿದೆ. ಏನು? ನೆಟ್ ಅಸೆಟ್ಸ್ ಅವೈಲಬಲ್ ಟು ಆಲ್ ಕ್ಲಾಸ್ ಆಫ್ ಶೇರ್ ಹೋಲ್ಡರ್ಸ್, ಅಂದರೆ ಎಲ್ಲ ಶೇರ್ ಹೋಲ್ಡರ್ಸ್ಗೂ ಕೊಡುವಂತಹ ಅಮೌಂಟ್ ಸಿಕ್ಕಿದೆ. ಈ ಅಮೌಂಟ್ನ ನಾವು ಇವರಿಬ್ಬರಿಗೆ ವಿಂಗಡಣೆ ಮಾಡಬೇಕಾಗತ್ತೆ. ನಾವು ದಿ ಕ್ವೆಶ್ಚನ್, ಯಾರಿಗೆ ಫಸ್ಟ್ ಕೊಡಬೇಕು, ಯಾರಿಗೆ ಸೆಕೆಂಡ್ ಕೊಡಬೇಕು ಅಂತ ಹೇಳಿದ್ರೆ, ಯು ಆಲ್ ನೋ, ಹೆಸರಲ್ಲೇ ಇದೆ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರೆಫರೆನ್ಸ್ ಅಂದರೆ ಅವ್ರಿಗೆ ಏನೋ ಒಂದು ರೀತಿಯಾದ ಪ್ರಯಾರಿಟಿ ಅಥವಾ ಪ್ರೆಫರೆನ್ಸ್ ಕೊಡ್ತೀವಿ. ನಿಮ್ಮೆಲ್ರಿಗೂ ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ತಿಳಿದಿದೆ. ಪ್ರಿಫರೆನ್ಸ್ ಶೇರ್ಸ್ ಅಂದ್ರೇನೆ ಯು ವಿಲ್ ಗಿವ್ ದೆಮ್ ದಿ ಪ್ರೆಫರೆನ್ಸ್ ಓವರ್ ದಿ ಈಕ್ವಿಟಿ ಶೇರ್ಸ್ ವೆನ್ ಯು ಆರ್ ಪೇಯಿಂಗ್ ದಿ ಡಿವಿಡೆನ್ಸ್ ಆ್ಯಂಡ್ ರೀಪೇಯಿಂಗ್ ದಿ ಕ್ಯಾಪಿಟಲ್. ಅಗೈನ್ ಐ ರಿಪೀಟ್, ಪ್ರೆಫರೆನ್ಸ್ ಶೇರ್ಸ್ ಅಂದರೆ ಪ್ರೆಫರೆನ್ಸ್ ಇದೆ. ಯಾವುದರ ಬಗ್ಗೆ ಪ್ರಿಫರೆನ್ಸ್ ಇದೆ ಅಂತ ಕೇಳಿದ್ರೆ, ಪೇಮೆಂಟ್ ಆಫ್ ಡಿವಿಡೆನ್ಸ್, ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ಈಗ ಆಲ್ಮೋಸ್ಟ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಥರನೇ ನಾವು ಅಸಂಪ್ಷನ್ ಇದೆ. ಯು ನೋ ದಟ್ ಲಿಕ್ವಿಡೇಷನ್ ಆಗ್ತಾ ಇದೆ ಅಂತ ಒಂದು ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. ಈಗ ಸ್ಟೆಪ್ 1ನಲ್ಲಿ ಅಸೆಟ್ಸ್ ಎಲ್ಲ ರಿಲೀಸ್ ಮಾಡಿದ್ದೀವಿ, ಸ್ಟೆಪ್ 2ಅಲ್ಲಿ ಲಯಬಿಲಿಟೀಸ್ನೆಲ್ಲ ಪೇ ಮಾಡಿದ್ದೀವಿ. ಉಳಿಕೆ ಇರುವಂತಹ ಅಮೌಂಟ್ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಕೇಳಿದ್ರೆ, ಮೊದಲಿಗೆ ನಾವು ಪ್ರಿಫರೆನ್ಸ್ ಶೇರ್ಸ್ಗೆ ಕೊಡಬೇಕು. ಪ್ರಿಫರೆನ್ಸ್ ಶೇರ್ಸ್ಗೆ ಕೊಡುವಾಗ ಅವ್ರಿಗೆ ಕೊಡುವಂತಹ ಅರಿಯರ್ಸ್ ಆಫ್ ಡಿವಿಡೆನ್ಸ್ನ ಕೊಟ್ಟು ತದನಂತರ ಅವರ ಕ್ಯಾಪಿಟಲ್ನ ರೀಪೇ ಮಾಡಿ. ಇದು ಅಮೌಂಟ್ ಅವೈಲಬಲ್ ಟು ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಇದನ್ನು ಫಸ್ಟು ಕೊಟ್ಬಿಡಿ. ಉಳಿಕೆ ಇರುವ ಅಷ್ಟು ಅಮೌಂಟನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗತ್ತೆ. ನಾವು ಇನ್ ಸ್ಟೆಪ್ 3 ಯು ಆರ್ ಗೋಯಿಂಗ್ ಟು ಡೂ, ದೇರ್ ಆರ್ 2 ಸಬ್ ಸ್ಟೆಪ್ಸ್ ಅಂತ ಹೇಳ್ತೀನಿ. ಸ್ಟೆಪ್ 1 ಇಸ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್, ಆಲ್ ಕ್ಲಾಸ್ ಆಫ್ ಶೇರ್ ಹೋಲ್ಡರ್ಸ್. ಅದರಿಂದ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡುವಂತಹ ಅಮೌಂಟ್ನ ಡಿಡಕ್ಟ್ ಮಾಡಿ. ಉಳಿಕೆ ಇರೋ ಅಮೌಂಟ್ನ ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್, ಅಗೈನ್ ಐ ರಿಪೀಟ್ ದಿ ಸ್ಟೆಪ್ 3. ಇನ್ ಸ್ಟೆಪ್ 3 there are 2 sub steps. In sub step 1 you would be calculating the net assets available to all class of shareholders. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸ್ಟೆಪ್ 1 ಅಮೌಂಟ್ ಮೈನಸ್ ಸ್ಟೆಪ್ 2 ಅಮೌಂಟ್. ಒಂದು ಅಮೌಂಟ್ ಬಂದಿದೆ, ಅದನ್ನು ಇಟ್ಕೊಳ್ಳಿ. ಅದರಿಂದ ಫಸ್ಟ್ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಡಬೇಕಾಗಿದೆಯೋ ಆ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಕೊಟ್ಬಿಡಿ. ಉಳಿಕೆ ಇರುವಂಥ ಅಮೌಂಟ್ನ ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್, this will complete our step 3. Let us move ahead and try to learn the last step, that is valuation of shares. Now, in the final step, you will calculate the value of both preference share as well as equity shares. Friends, how will you calculate value of preference share? ಒಂದು ಶೇರಿನ ವ್ಯಾಲ್ಯೂನ ಇಲ್ಲಿ ಕಂಡುಹಿಡಿಯಬೇಕಾಗತ್ತೆ. ನಾವು value per preference shares ge ಒಂದು formula ಇದೆ. This is the formula. Now in this particular formula it says
value per preference share is equal to amount available to preference shareholders divided by number of preference shares. Kindly concentrate. ಮೂರನೇ ಸ್ಟೆಪ್ಪಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿರೋ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆ ಅಮೌಂಟನ್ನೇ ಅಮೌಂಟ್ ಅವೈಲಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋ ಮಾಹಿತಿ ನಿಮ್ಮ ಕ್ವೆಶ್ಚನಲ್ಲೇ ಇರುತ್ತೆ. ಫ್ರೆಂಡ್ಸ್, ವ್ಯಾಲ್ಯೂ ಪರ್ ಪ್ರಿಫರೆನ್ಸ್ ಶೇರ್ಸ್ ಆಯಿತು. ಹೌ ಡು ಯು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್? Very similar to how you have calculated under preference shares, but only difference is instead of preference shareholders you have to replace it with equity shareholders. That's it. Hence the value per equity share is equal to amount available to equity shareholders divided by number of equity shares. ನಾನು ಸ್ಟೆಪ್ 3 ಅಲ್ಲಿ ಕಡೆಗೆ ಒಂದು ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರುತ್ತೆ ಅಂತ ಹೇಳಿದ್ದೆ. ಆ ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಹಿತಿ ಕ್ವೆಶ್ಚನ್ ಅಲ್ಲೇ ಇರುತ್ತೆ. ನಾವು ಯು ವುಡ್ ಗೆಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ಸ್. ಫ್ರೆಂಡ್ಸ್, ಇಫ್ ಯು ಕ್ಯಾನ್ ಡೂ ದೀಸ್ 4 steps, you will have no confusions and you will arrive at the value per both preference shares as well as equity shares with ease. Friends, let me have a small recap of what I have discussed in today's session. ಮೊದಲಿಗೆ 4 ಮೆಥಡ್ಸ್ ಇದೆ ಅಂತ ನಾವು ಲಾಸ್ಟ್ ಕ್ಲಾಸಲ್ಲೇ ತಿಳ್ಕೊಂಡಿದ್ದೀವಿ. ಅದರಲ್ಲಿ ದಿ ವೆರಿ ಫಸ್ಟ್ ಮೆಥಡ್ ಅಂದರೆ ನೆಟ್ ಅಸೆಟ್ಸ್ ಮೆಥಡ್ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ದಿ ವೆರಿ ಬೇಸಿಕ್ ಅಸಂಪ್ಷನ್ ಆಫ್ ನೆಟ್ ಅಸೆಟ್ಸ್ ಮೆಥಡ್ ಏನು ಅದನ್ನು ತಿಳ್ಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಸೆಸ್ ಲಿಟಲ್ ಬೆಟರ್. ದಿ ಅಸಂಪ್ಷನ್ ಇಸ್ ದಟ್ ದಿ ಕಂಪನಿ ಈಸ್ ಲಿಕ್ವಿಡೇಟೆಡ್ ಆರ್ ವೌಂಡ್ ಅಪ್. ಇವತ್ತು ಈ ಕಂಪನಿ ಕ್ಲೋಸ್ ಆದರೆ ಯಾವ ರೀತಿ ವ್ಯಾಲ್ಯೂಯೇಷನ್ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದಾನೇ ಇಡೀ ಪ್ರಾಸೆಸ್ ನಾವು ಕಲಿತಾ ಇದ್ದೀವಿ. ಫ್ರೆಂಡ್ಸ್, ಇದರಲ್ಲಿ 4 ಸ್ಟೆಪ್ಸ್ ಹೇಳಿದ್ದೆ. ಸ್ಟೆಪ್ 1, ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಇದರಲ್ಲಿ 2 ಕ್ವೆಶ್ಚನ್ಸ್ ಕೇಳಿ ಅಂತ ಹೇಳಿದ್ದೆ. ವಿಚ್ ಅಸೆಟ್ಸ್? ಆಲ್ ದಿ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಫಿಕ್ಟಿಷಿಯಸ್ ಅಂಡ್ ಅನ್ರಿಯಲೈಸಬಲ್ ಅಸೆಟ್ಸ್. ವಾಟ್ ವ್ಯಾಲ್ಯೂ? ಮಾರ್ಕೆಟ್ ವ್ಯಾಲ್ಯೂ. ಫ್ರೆಂಡ್ಸ್, ಸ್ಟೆಪ್ 2, ಕ್ಯಾಲ್ಕುಲೇಷನ್ ಆಫ್ ಪೇಮೆಂಟ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ನಾವು ಇಲ್ಲೂ ಅಷ್ಟೇ 2 ಕ್ವೆಶ್ಚನ್ಸ್. ವಾಟ್ ಲಯಬಿಲಿಟೀಸ್, ವಾಟ್ ವ್ಯಾಲ್ಯೂ. ನಾವು ವಾಟ್ ಲಯಬಿಲಿಟೀಸ್ ಅಂದರೆ ಔಟ್ಸೈಡರ್ಸ್ ಲಯಬಿಲಿಟೀಸ್. ಎರಡನ್ನು ಮಾತ್ರ ನೀವು ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ಶೇರ್ ಕ್ಯಾಪಿಟಲ್ಲು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇದು ಎರಡನ್ನೂ ಸೇರಿ ಒಂದು ಕಾಂಪ್ರಹೆನ್ಸಿವ್ ಟರ್ಮ್ ಕೊಟ್ಟಿದ್ವಿ, ಶೇರ್ ಹೋಲ್ಡರ್ಸ್ ಫಂಡ್ಸ್. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಲಯಬಿಲಿಟೀಸ್ನ ತಗೋತೀವಿ. ವಾಟ್ ವ್ಯಾಲ್ಯೂ? ಪೇಮೆಂಟ್ ವ್ಯಾಲ್ಯೂ ಆರ್ ಪೇಯಬಲ್ ವ್ಯಾಲ್ಯೂ. Friends, in step 3, you will calculate, there are 2 sub-steps. Sub-step 1, calculation of amount or net assets available to all class of shareholders. ಅದು ಹೇಗೆ ಸಿಗುತ್ತೆ? ಸ್ಟೆಪ್ 1 ಅಮೌಂಟ್ ಮೈನಸ್ ಸ್ಟೆಪ್ 2 ಅಮೌಂಟ್. ಫ್ರೆಂಡ್ಸ್, ಇದನ್ನು ಇಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರ್ಯಾರಿಗೆ? ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದನ್ನು ನಾವು ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸ್ಟೆಪ್ 3 ಅಲ್ಲಿ. Now the final step is valuation of shares. ಇಲ್ಲಿ valuation of preference shares ಮಾಡಬೇಕು, valuation of equity shares ಮಾಡಬೇಕು. Now how will you value preference shares? Amount available to preference shareholders divided by number of preference shares. Now equity shares ನ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದ್ರೆ amount available to equity shareholders divided by number of equity shares. Friends, this is the process involved in valuation of shares under net assets method. Friends, try to keep these points in mind. ನಾನು ಹೇಳಿದಂತಹ ಸೂಕ್ಷ್ಮವಾದ ಕೆಲವೊಂದು ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. You will have no confusion. And in my next session, I will make an attempt to solve few problems under this method so that we can have mastery over this particular concept. Friends, next session ಅಲ್ಲಿ ನಾನು 2 ಪ್ರಾಬ್ಲಮ್ಸ್ನೂ ಸಹ ಸಾಲ್ವ್ ಮಾಡ್ತೀನಿ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್ ಫ್ರೆಂಡ್ಸ್. ಹೋಪ್ ಯು ಎಂಜಾಯ್ಡ್ ದಿಸ್ ಸೆಷನ್. Signing off from you, Dr. Sai Ram.